ಸಿಎಂ ಆಯ್ತು, ಈಗ ವರಿಷ್ಠರ ಮೇಲೆ ವಾಗ್ದಾನ ಅಸ್ತ್ರ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಸಿಎಂ ಡಿಕೆ ಬಿಗಿ ಪಟ್ಟು. ಖರ್ಗೆ ಮತ್ತು ವೇಣುಗೋಪಾಲ್ ಜೊತೆ ವಾಗ್ದಾನ ಚರ್ಚೆ. ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಡಿಸಿಎಂ ಡಿಕೆ. ಹಾಗಾದ್ರೆ ದಿಲ್ಲಿಯಲ್ಲಿ ಐಸಿಸಿ ಅಧ್ಯಕ್ಷರ ಭೇಟಿಯಾದ ಡಿಕೆ ಬ್ರದರ್ಸ್ ಹೈಕಮಾಂಡ್ ನಾಯಕರ ಜೊತೆ 1 ತಾಸು ಮಾತುಕತೆ ನಡೆಸಿದ್ದಾರೆ. ಪವರ್ ಶೇರಿಂಗ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕೆಸಿ ವೇಣುಗೋಪಾಲ್ ಜೊತೆ ಪ್ರತ್ಯೇಕ ಚರ್ಚೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಗಾದಿ ವಿಚಾರ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆ. ಹೈಕಮಾಂಡ್ ಡಿಕೆ ಬ್ರದರ್ಸ್ ಚರ್ಚೆಯ ಇನ್ಸೈಡ್ ಮಾಹಿತಿ. ಸಿಎಂ ಆಯ್ತು, ಈಗ ವರಿಷ್ಠರ ಮೇಲೆ ವಾಗ್ದಾನದ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಡಿಸಿಎಂ ಡಿಕೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ. ಖರ್ಗೆ ಮತ್ತು ವೇಣುಗೋಪಾಲ್ ಅವರ ಜೊತೆ ಕೂಡ ಈ ಒಂದು ವಾಗ್ದಾನದ ವಿಚಾರವಾಗಿ ಚರ್ಚೆ ಮಾಡಿರಬಹುದು. ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ರ. ದಿಲ್ಲಿಯಲ್ಲಿ ಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದ ಡಿಕೆ ಬ್ರದರ್ಸ್ ಹೈಕಮಾಂಡ್ ನಾಯಕರ ಜೊತೆ 1 ತಾಸು ಮಾತುಕತೆ ನಡೆಸಿದ್ದಾರೆ. ಪವರ್ ಶೇರಿಂಗ್ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಕೆಸಿ ವೇಣುಗೋಪಾಲ್ ಜೊತೆ ಪ್ರತ್ಯೇಕ ಚರ್ಚೆಗಳನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಗಾದಿ ವಿಚಾರ ಸೇರಿ ಹಲವು ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಆಗಿರಬಹುದು ಅಥವಾ ಸೋನಿಯಾ ಗಾಂಧಿ ಅವರ ಜೊತೆಯೂ ಕೂಡ ಚರ್ಚೆ ಮಾಡಿದ್ರು. ಅದಾದ ನಂತರ ಕೆಸಿ ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯೂ ಕೂಡ ಸುಮಾರು 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಜೊತೆಗೆ ಏನು ಮಾತನ್ನ ಕೊಟ್ಟಿದ್ರು ಆ ಒಂದು ಮಾತಿನ ಪ್ರಕಾರ ನಡ್ಕೊಳ್ಳಿ ಅಂತ ಕೂಡ ಹೇಳಿರಬಹುದು. ಜೊತೆಗೆ ಕೊಟ್ಟ ಮಾತನ್ನ ನಡೆಸ್ಕೊಡ್ಬೇಕು, ವಚನ ಭ್ರಷ್ಟರಾಗಬಾರ್ದು ಎಂಬ ಸಂದೇಶವನ್ನು ಕೂಡ ರವಾನೆ ಮಾಡಿರಬಹುದು. ಇತ್ತೀಚೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದ ಹೇಳಿಕೆ ಬಹಳ ಸದ್ದು ಮಾಡ್ತು. ಜೊತೆಗೆ ಪಕ್ಷದಲ್ಲೂ ಕೂಡ ಕೆಲವೊಂದಿಷ್ಟು ಗೊಂದಲಗಳ ವಾತಾವರಣ ನಿರ್ಮಾಣ ಆಗಿತ್ತು. ಹಿಂದೆಯೂ ಕೂಡ ಇದೇ ರೀತಿ ಗೊಂದಲಗಳ ವಾತಾವರಣ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುತ್ತೆ, ನಿಮ್ಮಲ್ಲೇ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಜೊತೆಗೆ ಯಾರು ಕೂಡ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಟೇಟ್ಮೆಂಟ್ ಅನ್ನು ನೀಡಬಾರದು ಅಂತ. ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಒಂದು ನಾಯಕತ್ವ ಬದಲಾವಣೆ ವಿಚಾರ ತಣ್ಣಗಾಗಿತ್ತು. ಆದರೆ ಈಗ ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನ ಎತ್ತಿದ್ರು, ಹೊಸ ಬಾಂಬ್ ಅನ್ನ ಸಿಡಿಸಿದ್ರು. ಅದಾದ ನಂತರ ಮತ್ತೆ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಯಿತು. ಹಾಗಾಗಿ ಇದೆಲ್ಲ ವಿಚಾರಗಳ ಬಗ್ಗೆ ಕೂಡ ಕೆಸಿ ವೇಣುಗೋಪಾಲ್ ಅವರ ಜೊತೆ ಕೂಡ ಡಿಕೆ ಬ್ರದರ್ಸ್ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಯೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಈಗ ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ ಅಂತ ಕೂಡ ಕೇಳ್ಕೊಂಡಿರ್ತಾರೆ. ಇನ್ನು ಜೊತೆಗೆ ಸಿಎಂ ಪುತ್ರ ಯತೀಂದ್ರ ಏನೇನೋ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರು ಕೂಡ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಪವರ್ ಶೇರಿಂಗ್ ವಿಚಾರದಲ್ಲಿ ನಮ್ಮ ಆಪ್ತರ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಈವರೆಗೂ ನೀವು ಹೇಳಿದಂತೆಯೇ ನಾವು ನಡೆದಿದ್ದೇವೆ. ಸಿಎಂ ಸಿದ್ದರಾಮಯ್ಯ ಅವರು ವಚನ ಈಡೇರಿಸ್ತಾ ಇಲ್ಲ, ಎಷ್ಟೇ ಒತ್ತಡ ಬಂದು ತಾಳ್ಮೆಯನ್ನ ಕಳೆದುಕೊಂಡಿಲ್ಲ. ಈಗ ನೀವು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ. ಇನ್ನು ಸಿದ್ದರಾಮಯ್ಯ ಆಪ್ತರು ಫಾರಿನ್ ಟೂರ್ ಹೊರಟಿದ್ದಾರೆ ಅಂತೆಲ್ಲ ಕೂಡ ಏನೆಲ್ಲ ಆಗ್ತಾ ಇದೆ ರಾಜಕೀಯದಲ್ಲಿ ಅದೆಲ್ಲದರ ಮಾಹಿತಿಯನ್ನು ಕೂಡ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಡಿಸ್ಕಸ್ ಮಾಡಿದ್ದಾರೆ. ಜೊತೆಗೆ ಕೆಸಿ ವೇಣುಗೋಪಾಲ್ ಅವರ ಜೊತೆ ಕೂಡ ಡಿಕೆ ಬ್ರದರ್ಸ್ ಡಿಸ್ಕಸ್ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್. ಸದ್ಯಕ್ಕೆ ಡಿಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿದ್ರು, ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಇದರ ಜೊತೆಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಮತ್ತೆ ಕೆಸಿ ವೇಣುಗೋಪಾಲ್ ಅವರ ಜೊತೆ ಕೂಡ 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಏನೆಲ್ಲ ಚರ್ಚೆ ಆಗಿದೆ, ಮುಖ್ಯವಾಗಿ ಕೊಟ್ಟ ಮಾತನ್ನ ಅವ್ರಿಗೂ ಕೂಡ ನೆನಪು ಮಾಡುವ ಕೆಲಸವನ್ನ ಡಿಕೆ ಬ್ರದರ್ಸ್ ಮಾಡಿದ್ರ. ಹಾಗಾದ್ರೆ ಎಸ್ ಸಾಹಿತ್ಯ ಈಗಾಗಲೇ ಕಳೆದ 3 ತಿಂಗಳಿಂದ ಏನು ಪವರ್ ಶೇರಿಂಗ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಫೈಟ್ ಕೂಡ ನಡೆದಿದೆ ರಾಜ್ಯದಲ್ಲಿ. ಇದು ಮತ್ತೆ ಈಗ 2ನೇ ಹಂತ ಅಂದ್ರೆ 2.0 ಪವರ್ ಶೇರಿಂಗ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನಗಳವರೆಗೆ ಅಧಿವೇಶನ ಅಂತ ಆಯ್ತು, ಮತ್ತೆ ಮನ್ರೇಗಾ ವಿಚಾರಕ್ಕೆ ವಿಶೇಷ ಅಧಿವೇಶನ ಕರೆದ್ರು. ಇಲ್ಲಿವರೆಗೂ ಕೂಡ ಡಿಕೆ ಶಿವಕುಮಾರ್ ಹಾಗೂ ಅವರ ಬಣದವರು ಸೈಲೆಂಟ್ ಆಗಿ ಇದ್ರು. ಜೊತೆಗೆ ಪದೇ ಪದೇ ಸಿದ್ದರಾಮಯ್ಯ ಅವರ ಪುತ್ರರಾದಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಪದೇ ಪದೇ ಉಚ್ಚಾರವನ್ನ ಮಾಡ್ತಾ ಇದ್ರು. ಏನಂದ್ರೆ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಉಚ್ಚಾರ ಮಾಡ್ತಿದ್ರು ಕೂಡ ಡಿಕೆ ಶಿವಕುಮಾರ್ ಬಣದವರು ಎಲ್ಲರೂ ಕೂಡ ಸೈಲೆಂಟ್ ಆಗೇ ಇದ್ರು. ಆದ್ರೂ ಕೂಡ ಈಗ ಮತ್ತೆ ಏನಾದ್ರೂ ಮಾಡಿ ನಾವು ಮತ್ತೆ ಅಧಿಕಾರವನ್ನ ಹೊಂದಲೇಬೇಕು ಅನ್ನೋ ಒಂದಿಷ್ಟು ಕಸರತ್ತುಗಳನ್ನು ಕೂಡ ಡಿಕೆ ಶಿವಕುಮಾರ್ ಹಾಗೂ ಅವರ ಆಪ್ತ ಬಣದವರು ಕೂಡ ನಡೆಸೋದಕ್ಕೆ ಮುಂದಾದ್ರು. ಈಗ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲೇ ಬೀಡ್ಬಿಟ್ಟು ಅಲ್ಲಿ ಹೈಕಮಾಂಡ್ ನಾಯಕರಿಗೂ ಕೂಡ ಈಗ ಭೇಟಿಯಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಇವರಿಬ್ಬರಿಗೂ ಕೂಡ ಭೇಟಿಯಾಗಿದ್ದಾರೆ. ಈ ಹಿಂದೆ ಏನ್ ಮಾತುಕತೆ ನಡೆದಿತ್ತು, 2.5 ವರ್ಷ ಅಧಿಕಾರ ಹಂಚಿಕೆ ಸೂತ್ರ, ಇದರ ಲೆಕ್ಕದಂತೆ ನನಗೆ ಅಧಿಕಾರ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ನಾನು ಎಲ್ಲೂ ಕೂಡ ಅಷ್ಟೇ ನಾನು ಪಕ್ಷವನ್ನು ಹೊರತುಪಡಿಸಿ ಅಂದ್ರೆ ನೀವು ಹೇಳದಂತೆನೆ ನಡೆಸ್ಕೊಂಡಿದ್ದೀನಿ. ನೀವು ಆಸಿಫ್ ಅಂತ ಏನು
ಗೆರೆಯನ್ನ ನಾನು ಎಲ್ಲೂ ಕೂಡ ದಾಟಿಲ್ಲ ಅನ್ನೋ ಒಂದಿಷ್ಟು ಡಿಫೆಂಡ್ ಅನ್ನ ಕೂಡ ಡಿ ಕೆ ಶಿವಕುಮಾರ್ ಮಾಡ್ಕೊಂಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಯತೀಂದ್ರ ಅವರು ಪದೇ ಪದೇ ಈ ರೀತಿಯಾದ ಸ್ಟೇಟ್ಮೆಂಟ್ ಕೊಟ್ಟರು, ನಾವು ಬೇರೆ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ, ನಾವು ಪಕ್ಷದ ಏನ್ ರೇಖೆಗಳಿದೆ ಇದನ್ನ ದಾಟಿ ಎಲ್ಲೂ ಕೂಡ ಹೋಗಿಲ್ಲ, ನೀವ್ ಹೇಳಿದಂತೆ ನಾನು ತಾಳ್ಮೆಯನ್ನು ಕೂಡ ಕಳೆದುಕೊಂಡಿಲ್ಲ, ಇಲ್ಲಿವರೆಗೂ ಕೂಡ ಸುಮ್ನೆ ಇದ್ದೀನಿ, 2.5 ವರ್ಷ ಕಳೆದ್ರು, ಇನ್ನೂ 3 ತಿಂಗಳಾಗಿದೆ, ಇಲ್ಲಿವರೆಗೂ ನಾನು ಸುಮ್ನೆನೇ ಇದ್ದೀನಿ, ನನ್ನ ಪರವಾಗೂ ಕೂಡ ನಿಂತ್ಕೊಳ್ಳಿ ಅಂತ ಅವರು ವಾದಗಳನ್ನು ಕೂಡ ಅಲ್ಲಿ ಮಂಡಿಸಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ. ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಅಂದ್ರೆ ಅವ್ರು ಮಾಡಿದಂತ ವಾದಕ್ಕೆ ಹೈಕಮಾಂಡ್ ಬೆಲೆ ಕೊಡುತ್ತಾ, ಡಿ ಕೆ ಶಿವಕುಮಾರ್ ಅವರಿಗೆ ಮನ್ನಣೆ ಮಾಡ್ಕೊಂಡು ಅವ್ರಿಗೆ ಏನಾದ್ರೂ ಅಧಿಕಾರ ಬಿಟ್ಕೊಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾರ ಅನ್ನೋದೇ ಒಂದಿಷ್ಟು ಕುತೂಹಲ ಮೂಡಿಸುವಂತ ವಿಚಾರ. ಜೊತೆಗೆ ಇಲ್ಲಿವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಮಾತನ್ನ ಎಲ್ಲೂ ಕೂಡ ಆಡಿರ್ಲಿಲ್ಲ. ಮೊನ್ನೆ ಒಂದು ಮಾಧ್ಯಮಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಜನರು ಕೂಡ ಆಸೆ ಪಡ್ತಿದ್ದಾರೆ, ಎಲ್ಲಾ ಶಾಸಕರು ಕೂಡ ಆಸೆ ಪಡ್ತಿದ್ದಾರೆ, ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಬಹಿರಂಗ ಹೇಳಿಕೆ ಕೂಡ ಕೊಟ್ಟಿದ್ರು. ಈಗ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದೆ ಹೈಕಮಾಂಡ್ ಅವರ ತೀರ್ಮಾನ ಏನಾಗುತ್ತೆ ಅಂತ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.